ನಮಸ್ತೆ, ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ನಾನು ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 6 o'clock ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂತಂದರೆ, ನಾವು ತುಮಕೂರಿಗೆ ಹೊರಟಿದ್ದೀವಿ. ತುಮಕೂರಿಗೆ ಹೋಗ್ತಾ ಹಾಗೆ ನಿಮ್ಮನ್ನೂ ಕೂಡ ಈ ಬ್ಲಾಗಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಇವತ್ತು ನಮ್ಮ ತಾಯಿ ಮನೆಯಲ್ಲಿ ಜಾತ್ರೆ ಇದೆ. ಅಂದರೆ ಶಿವರಾತ್ರಿ ಟೈಮಲ್ಲಿ ಬರ್ತಕ್ಕಂಥ ಊರ ಜಾತ್ರೆಗಳನ್ನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸೊ ನಿಮಗೂ ಗೊತ್ತಿರೋ ವಿಷಯನೇ. ಹಾಗೆ ನಮ್ಮೂರಲ್ಲೂ ಕೂಡ ಒಂದು ಜಾತ್ರೆ ಇದೆ. ಬನ್ನಿ, ಜಾತ್ರೆ ಹೇಗಿರುತ್ತೆ, ಹೇಗೆ ಏನು ಆಚರಣೆ ಇರುತ್ತೆ, ಯಾವ ದೇವಸ್ಥಾನ ಇರುತ್ತೆ, ಯಾವ ದೇವ್ರುಗಳ ಆಚರಣೆ ಇರುತ್ತೆ, ಏನು ಅನ್ನೋದನ್ನು ಈ ಬ್ಲಾಗಲ್ಲಿ ನೋಡ್ಕೊಂಬರೋಣ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾವು ಅರ್ಲಿ ಮಾರ್ನಿಂಗು ಒಂದು 6:30ಗೆ ನೈಸ್ ರೋಡ್ ರೀಚ್ ಆದಾಗ ವೆಹಿಕಲ್ಸ್ಗಳು ರನ್ನಿಂಗೇ ಇರಲಿಲ್ಲ. ಅದನ್ನು ನೋಡಂತೂ ನಮಗಂತೂ ತುಂಬಾ ಖುಷಿ ಆಗ್ಬಿಟ್ಟಿತ್ತು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಸೂರ್ಯ ಅವನ ಕೆಲಸ ಶುರು ಮಾಡಿದ್ದ. ಸೊ ಜೊತೆಗೆ ನಾವು ಕೂಡ ನಮ್ಮ ಕೆಲಸ ಶುರು ಮಾಡಿದ್ವಿ. ಸೊ ಹಾಗೆ ಹೋಗ್ತಾ ಈ ಒಂದು ಬೆಂಗಳೂರು ರೋಡಲ್ಲಿ ಟ್ರಾಫಿಕ್ ಇಲ್ದಿರೋ ಅಂಥದ್ದು ನೋಡಬೇಕು ಅಂದರೆ ಇಷ್ಟು ಅರ್ಲಿ ಮಾರ್ನಿಂಗ್ ಬರಬೇಕು ಅಂತ ಹೇಳ್ತಾ ನಮ್ಮ ಮನೆಯವ್ರು ಕೂಡ ಡ್ರೈವಿಂಗ್ ಮಾಡೋಕ್ಕೆ ತುಂಬಾ ಖುಷಿ ಪಡ್ತಿದ್ರು. ಏನಕ್ಕೆ ಅಂತಂದರೆ, ವೆಹಿಕಲ್ಸೇ ಇಲ್ಲ, ಅಂದರೆ ಟ್ರಾಫಿಕ್ ಅನ್ನೋ ಒಂದು ಫೀಲೇ ಕಾಣಿಸ್ತಾ ಇರಲಿಲ್ಲ. ಬಟ್ ತುಂಬಾ ಫ್ರೆಶ್ನೆಸ್ ಅನ್ನಿಸ್ತಾ ಇತ್ತು. ಆ ಫ್ರೆಶಲ್ಲಿ ಡ್ರೈವಿಂಗ್ ಮಾಡಿಕೊಂಡು ಹಾಗೆ ಹಳೆಯ ನೆನಪುಗಳ್ನ, ಬೆಂಗಳೂರು ಹೇಗಿದ್ದಿದ್ದು, ಹೇಗೆಲ್ಲ ಚೇಂಜಸ್ ಆಗ್ತು ಅಂತ ಅವ್ರಿಗೆ ಗೊತ್ತಿರೋ ಮೆಮೊರಿಗಳ್ನ ಶೇರ್ ಮಾಡ್ಕೊಳ್ತಾ, ನನಗೆ ಗೊತ್ತಿರೋ ಮೆಮೊರಿಗಳ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ತಾ ತುಂಬಾ ಖುಷಿ ಆಗ್ತಾಯಿತ್ತು. ಆ ಒಂದು ಹಳೆಯ ನೆನಪುಗಳ್ನ ಇಬ್ಬರು ಶೇರ್ ಮಾಡ್ಕೊಳ್ತಾ ಟ್ರಾವೆಲ್ ಮಾಡಬೇಕಾದ್ರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಬೆಂಗಳೂರು ಬೆಳೆದಷ್ಟು ಅಷ್ಟೇ ಟ್ರಾಫಿಕ್ ಅನ್ನೋದು ಕೂಡ ಜಾಸ್ತಿ ಆಗ್ತಿದೆ, ಜನಸಂಖ್ಯೆ ಅನ್ನೋದು ಕೂಡ ಅಷ್ಟೇ ಜಾಸ್ತಿ ಆಗ್ತಿದೆ. ಆ ಒಂದು ಬ್ಯುಸಿ ಲೈಫ್ ಕೂಡ ಎಲ್ಲರಿಗೂ ಶುರುವಾಗೋಗ್ಬಿಟ್ಟಿದೆ. ಸೊ ಆ ಒಂದು ಬ್ಯುಸಿ ಲೈಫ್ ನಡುವೆ ಟ್ರಾಫಿಕ್ ಇಲ್ದಿರೋ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಿದ್ದಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಸೊ ನಮ್ಮ ಮನೆಯವರಂತೂ ಇಷ್ಟೊತ್ತಾದರೂ ಇನ್ನೂ ವೆಹಿಕಲ್ಸ್ಗಳು ರೋಡ್ಗೆ ಇಳಿದಿಲ್ಲ. ಇಷ್ಟು ಬ್ಯುಸಿ ಸಿಟಿನಲ್ಲಿ ವೆಹಿಕಲ್ಸ್ಗಳು ಕಡಿಮೆ ಇರೋದು ನೋಡಿ ಅವ್ರಿಗಂತೂ ಹಳೆಯ ಮೆಮೊರಿಗೆ ಹೋಗ್ಬಿಟ್ರು ಫುಲ್ಲು. ಸೊ ಆ ಒಂದು ಮೆಮೊರಿಗಳ್ನೆಲ್ಲ ಶೇರ್ ಮಾಡ್ಕೊಳ್ತಾ, ಸೊ ಹಂಗೆ ನಾವು ಈ ಒಂದು ರೋಡಲ್ಲೇ ಟಿಫನ್ ಮುಗಿಸ್ಕೊಂಡು ಮಗಳಿಗೆ ನೆಕ್ಸ್ಟ್ ಇಲ್ಲಿಂದ ಹೊರಡ್ತಾ ಇದ್ದೀವಿ ತುಮಕೂರು ಕಡೆ. ಸೊ ಇವತ್ತಿನ ತುಮಕೂರಲ್ಲಂತೂ ನಮ್ಮಮ್ಮ ಜಾತ್ರೆ ಇರೋ ವಿಶೇಷ ಇರೋದ್ರಿಂದ ನಮ್ಮ ತಾಯಿ ಊರಲ್ಲಿ ತುಂಬಾ ಫೋನ್ ಮಾಡಿ ಹಿಂಸೆ ಕೊಡ್ತಾಯಿದ್ರು. ಏನಕ್ಕೆ ಅಂತಂದರೆ, ಹಿಂಸೆ ಅಂದರೆ ನಮ್ಮನ್ನು ಮಗಳನ್ನ ರಿಸೀವ್ ಮಾಡ್ಕೊಳತ್ತೀವ್ರೋ ಬಿಡ್ತಾರೋ, ಬಟ್ ಮಗಳನ್ನ ಜಾತ್ರೆಗೆ ರಿಸೀವ್ ಮಾಡ್ಕೋಬೇಕು, ಇನ್ನೂ ಬಂದಿಲ್ಲ ಅನ್ನೋ ಒಂದು ಇಂಟೆನ್ಷನಲ್ಲಿ ನಮಗೆ ಹಿಂಸೆ ಕೊಡ್ತಾಯಿದ್ರು. ಅಂದರೆ ಹಿಂಸೆ ಅನ್ನೋದ್ರಿಂದ ಪ್ರೀತಿ ಹಿಂಸೆ. ಬನ್ನಿ, ಬರಲಿಲ್ಲ ನನ್ನ ಮೊಮ್ಮಗಳು ಜಾತ್ರೆಗೆ ಅನ್ನೋ ಒಂದು ಫೀಲ್ನ ಆ ಥರ ತೋರಿಸ್ಕೊತಾ ಇದ್ರು. ಸರಿ ಆಯಿತು. ಆ್ಯಕ್ಚುಲಿ ನಾವು ನೆನ್ನೆ ನೈಟೇ ಸೇರಬೇಕಿತ್ತು ಊರಿಗೆ. ಸೊ ಹೇಳಿದ್ನಲ್ಲ ಆಗಲೇ, ಬ್ಯುಸಿ ಲೈಫ್ ಅನ್ನೋದೊಂದು ಇರುತ್ತಲ್ಲ, ಮಗಳು ಸ್ಕೂಲು, ಮನೆಯವ್ರ ಕೆಲಸ ಅನ್ನೋದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ಬೇಕಲ್ವ. ಒಂದು ಉದ್ದೇಶದಿಂದ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೆನ್ನೆ ನೈಟ್ ಹೋಗೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಇವತ್ತಾದರೂ ಅರ್ಲಿಯರಾಗಿ ಹೋಗಿ ಊರು ಸೇರಿಕೊಳ್ಳೋಣ ಅನ್ನೋ ಒಂದು ಖುಷಿನಲ್ಲಿ ನಾವು ಕೂಡ ತುಂಬಾ ಖುಷಿ ಪಟ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಏನಪ್ಪ ಅಂತಂದರೆ, ಇಲ್ಲಿವರೆಗೂ ತುಮಕೂರು ರೋಡ್ವರೆಗೂ ಬಂದ್ರಂತೂ ವೆಹಿಕಲ್ಸ್ಗಳೇ ಇಲ್ಲ. ಅದು ಒಂಥರ ನನಗೆ ಆ ಖುಷಿನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಅಲ್ಲಿಂದ ಡೈರೆಕ್ಟ್ ತುಂಬ ಲೇಟ್ ಆದ್ದರಿಂದ ನಾವು ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬಂದುಬಿಟ್ವಿ. ಮತ್ತು ದೇವಸ್ಥಾನದ ಹತ್ರ ಅಂತೂ ನಮ್ಮೂರಿನ ಜನಗಳು ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಗೋಗಿತ್ತು. ಬೆಂಗಳೂರು ಜೀವನದಲ್ಲಿ ಮನೆ, ಸ್ಕೂಲು, ಕೆಲಸ ಇಷ್ಟೇ ಆಗೋಗಿತ್ತು. ಊರಿನ ಹಳಬರು ಜನಗಳನ್ನ ನೋಡಿ ತುಂಬಾ ದಿನ ಆಗೋಗಿತ್ತು. ಈ ಜಾತ್ರೆ ಅನ್ನೋ ಒಂದು ಇದರಲ್ಲಿ ನಮ್ಮೂರ ಜಾತ್ರೆ, ನಮ್ಮೂರ ಜನ ಅಂದ್ರೇ ಆ ಪ್ರೀತಿನೇ ಒಂಥರ ಅಲ್ವಾ. ಸೊ ಹಾಗೆ ನಾವು ಇವತ್ತಿನ ಒಂದು ದೇವಸ್ಥಾನದಲ್ಲಿ ನೋಡ್ತಾ ಇರೋದು 3 ದೇವರುಗಳು. ಅಂದರೆ ನಮ್ಮ ಊರಿನ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ದೇವರ ಉತ್ಸವ, ಇದರ ಜೊತೆ ದೇವರ ಹೊಸಹಳ್ಳಿಯ ವೀರಭದ್ರ ಸ್ವಾಮಿ ಮತ್ತು ಇದೇ ಊರಿನ ಷಣ್ಮಾತ್ಮ ದೇವರು ಮೂರನ್ನು ಈ ಒಂದು ಸ್ವಾಮಿಯ ಉತ್ಸವದ ಟೈಮಲ್ಲೇ ಇವಕ್ಕೂ ಕೂಡ ಒಂದು ಉತ್ಸವ ಆಚರಣೆ. ಅಂದರೆ ಈ ನಮ್ಮ ಊರಿನಲ್ಲಿ ಸುಮಾರು ಈ ದೇವಸ್ಥಾನದ ಅಂದರೆ ಮನೆ ದೇವರ ಒಕ್ಕಲುಗಳು ಅಂತ ಏನು ಹೇಳ್ತಾರೋ ಆ ಒಂದು ಸಮುದಾಯ ಜನಗಳು ಮಾತ್ರ ತುಂಬ ಇರೋದ್ರಿಂದ ಈ ಒಂದು ಜಾತ್ರೆಗೆ ತುಂಬ ಊರ ಕಡೆ ಅಂದರೆ ಗೊತ್ತಿರೋಂಥ ರಿಲೇಷನ್ಗಳು ಈ ದೇವರ ಒಂದು
ಈ ಒಂದು ದೇವರುಗಳ ಭಕ್ತಾದಿಗಳು ಅಂತ ಸುಮಾರು ಜನಗಳು ಸುಮಾರು ಸಂಖ್ಯೆಯಲ್ಲಿ ಸೇರಿರ್ತಾರೆ. ಮತ್ತು ಈ ಒಂದು ದೇವರ ಉತ್ಸವ ಟೈಮಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ವಿಶೇಷ ಏನಪ್ಪ ಅಂತಂದರೆ ಪ್ರತಿಯೊಬ್ಬರು ಮನೆ ಅಂದರೆ ಈ ಊರಿನ ಗ್ರಾಮಸ್ಥರ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ತಾರೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂದು ಬೆಳಗಿಂದನೇ ಒಂದು ಪೂಜೆ ಹೋಮ ಅಂತ ಒಂದು ನಡೆಯುತ್ತೆ. ಒಂದು ಪೂಜೆ ಪುನಸ್ಕಾರಗಳು ಅಂತ ಏನಿರುತ್ತೆ ಆ ಒಂದು ಸಂಪ್ರದಾಯದ ಪ್ರಕಾರ ಈ ಒಂದು ದೇವ್ರಿಗೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದಾದ ನಂತರ ಇಲ್ಲಿ ಒಂದು ಅನ್ನ ಸಂತರ್ಪಣೆ ಕೂಡ ತುಂಬ ಚೆನ್ನಾಗಿ ನಡೆಸೋದ್ರಿಂದ ಇವತ್ತಿನ ದಿನ ಏನು ಈ ಊರಿನ ಭಕ್ತಾದಿಗಳು ಏನಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾರೆ. ಅದನ್ನಂತೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಬೆಳಗ್ಗೆಯಿಂದ ಏನೇನು ಪೂಜೆ ಮಹಾಮಂಗಳಾರತಿ ಪೂಜೆ ಆಗೋವರೆಗೂ ಏನಿರುತ್ತೋ ಅಲ್ಲಿವರೆಗೂ ಸುಮಾರು ಜನ ಉಪವಾಸ ಅನ್ನೋದು ಒಂದೇನಿರುತ್ತೆ ಆ ಒಂದು ಆಚರಣೆನೂ ಕೂಡ ನಡೆಸಿರ್ತಾರೆ ಈ ಒಂದು ದೇವರ ಉತ್ಸವದ ಟೈಮಲ್ಲಿ. ಜೊತೆಗೆ ಈ ಉತ್ಸವದಾದಮೇಲೆ ಏನು ಒಂದು ಅನ್ನ ಸಂತರ್ಪಣೆ ಕಾರ್ಯ ನಡೆಯುತ್ತೆ ಅಲ್ಲೂ ಕೂಡ ಒಂದು ಅನ್ನ ಸಂತರ್ಪಣೆ ಆದಮೇಲೆ ಈ ಒಂದು ನೆಕ್ಸ್ಟು ಏನಿದೆ ಆರತಿ ಉತ್ಸವ ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರೋದು ಈ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಏನು ಹೇಳಿದ್ನಲ್ವ ಆ ಒಂದು ದೇವಸ್ಥಾನದ ಗರ್ಭಗುಡಿ ದೇವಸ್ಥಾನ. ಇದು ನೆಲೆ ದೇವರು ಅಂತ ಏನು ಹೇಳ್ತಾರೆ. ಈ ಒಂದು ಪೂಜೆ ಪ್ರತಿ ಶನಿವಾರ ಸೋಮವಾರ ಕೂಡ ನಡೀತಾ ಇರುತ್ತೆ. ಇಲ್ಲೂ ಕೂಡ ಒಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅನ್ನೋ ಹೇಳೋದಕ್ಕೆ ಒಂಥರ ನನಗೆ ಯಾವ ಥರ ಈ ಒಂದು ಜಾತ್ರೆನ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಖುಷಿ ಆಗ್ತಾಯಿದೆ ನೋಡಲಿಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂತಂದರೆ ತುಂಬ ದಿನ ಆದಮೇಲೆ ನಾನು ಕೂಡ ಊರಿನ ಜನಗಳ ಮಧ್ಯೆ ಓಡಾಡ್ತಿರೋದು ನೋಡಿ ಆ ಜನಗಳು ನೋಡಿ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅನ್ನೋದು ಜನಗಳು ನೋಡಿ ನನ್ನನ್ನು ಗುರ್ತು ಹಿಡಿದು ಚೆನ್ನಾಗಿದೆಯಾ ಹೇಗಿದೆಯಾ ಅಂತ ಒಂದು ವಿಚಾರಿಸ್ಕೊಳ್ಳೋ ಒಂದು ಪ್ರೀತಿ ಇದೆಯಲ್ಲ ಅದನ್ನಂತೂ ನಾನು ತುಂಬ ಇಷ್ಟು ದಿನ ಮಿಸ್ ಮಾಡ್ಕೊತಿದ್ನೇನೋ ಬೆಂಗಳೂರು ಜೀವನ ಅನ್ನೋದ್ರ ಬ್ಯುಸಿ ಆಗಿಬಿಟ್ಟಿದ್ವೇನೋ ಈ ಒಂದು ಪ್ರೀತಿ ಎಲ್ಲೋ ಒಂದು ಕಡೆ ಮರ್ತೋಗಿತ್ತೇನೋ ಅಂತ ಅನಿಸಿದ್ದು ಮತ್ತೆ ನೆನಪಾಗಿತ್ತು. ಈ ಒಂದು ಸನ್ನಿವೇಶದಲ್ಲಿ ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಮತ್ತು ಇಲ್ಲಿಂದ ಏನಪ್ಪ ಅಂತಂದರೆ ನಾನು ತುಂಬ ಜನಗಳು ಮತ್ತು ದೂರದಿಂದ ಬಂದಂಥ ರಿಲೇಷನ್ಸ್ಗಳು ಅವ್ರಿಗೆ ಗೊತ್ತಿರೋ ಅಂಥ ನೆಂಟರಿಷ್ಟರುಗಳು ನನ್ನನ್ನು ಮಾತಾಡಿಸ್ತಾ ಇದ್ದಿದ್ದು, ನಮ್ಮ ಮನೆಯವ್ರ ಕಡೆಯಿಂದ ಬಂದಿರೋಂಥವ್ರನ್ನೆಲ್ಲ ಮಾತಾಡಿಸ್ತಿದ್ದಿದ್ದು. ಈ ಒಂದು ಬ್ಯುಸಿನಲ್ಲಿ ನಾನು ವೀಡಿಯೋ ಮಾಡೋದಕ್ಕೂ ಕೂಡ ಅಷ್ಟು ಟೈಮ್ ಸಾಕಾಗ್ತಿರ್ಲಿಲ್ಲ. ಅಂದರೆ ತುಂಬ ದಿನ ಆದಮೇಲೆ ಸಿಕ್ಕಿದಾಗ ಒಂದು ನಾವು ಪ್ರೀತಿಯಿಂದ ಅವ್ರು ನಮ್ಮನ್ನು ಮಾತಾಡಿಸ್ದಾಗ ನಾವು ಅದೇ ಪ್ರೀತಿ ರಿಟರ್ನ್ ಕೊಟ್ಟಾಗಲೇ ಅಲ್ವಾ ಅದಕ್ಕೊಂದು ಬೆಲೆ ಗೌರವ ಅನ್ನೋದು. ಸೊ ಅದಾದಮೇಲಿಂದ ಇಲ್ಲಿ ಸ್ವಾಮಿಗೆ ಮಹಾಮಂಗಳಾರತಿ ಆದಮೇಲೆ ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಒಂದು ಭಜನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದರು. ಸೊ ಇಲ್ಲಿಂದ ಈ ಒಂದು ದೇವಸ್ಥಾನದ ರಾ ವೀಡಿಯೋಸ್ಗಳ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನಾನು ಕೂಡ ರಿಲೇಷನ್ಸು ನೆಂಟರಿಷ್ಟರು ಊರಿನ ಜನಗಳು ಕೂಡ ಮತ್ತು ಬ್ಯುಸಿ ಆದ್ದರಿಂದ ಆದಷ್ಟು ರಾ ವೀಡಿಯೋಸ್ನ ಆ್ಯಡ್ ಮಾಡ್ತಿದ್ದೀನಿ. ಬನ್ನಿ ಹೋಗಿ ನೋಡ್ಕೊಂಬರೋಣ.